ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ 2 ರೂಪಾಯಿಯಿಂದ 3 ರೂಪಾಯಿ ಇಳಿಕೆ ಮಾಡುವ ಸಾಧ್ಯತೆ ಇದೆ. ನಾಳೆ ಅಧಿಕೃತವಾಗಿ ಸರ್ಕಾರಿ ಆದೇಶ ಪ್ರಕಟವಾಗುವ ಬಗ್ಗೆ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳೊಂದಿಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಆರ್ಥಿಕ ತಜ್ಞರೊಂದಿಗೆ ಚರ್ಚಿಸುತ್ತಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದುಡ್ಡು ಸಾಕಾಗ್ತಿಲ್ಲ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಮೇಲೆ 1 ರೂಪಾಯಿ ಮಾಡಿದ್ರು ಕುಮಾರಸ್ವಾಮಿ. ಅನಿವಾರ್ಯ ಅಂತ ಹೇಳಿದ್ರು. ಅನ್ನಭಾಗ್ಯದ ಅಕ್ಕಿಯನ್ನು ಕಟ್ ಮಾಡೋ ಮಟ್ಟಿಗೂ ಕೂಡ ದುಡ್ಡು ಉಳಿಸೋಕೆ ಸಾಲ ಮನ್ನಾಗೋಸ್ಕರ ದುಡ್ಡು ಉಳಿಸೋಕೆ ಅಂತ ಹೇಳಿ ಕಾರಣವನ್ನ ಕೊಡಲಾಗಿತ್ತು. ಆದರೆ ಈಗ ಪೆಟ್ರೋಲ್ ಡೀಸೆಲ್ ದರವನ್ನ 2 ರಿಂದ 3 ರೂಪಾಯಿ ಇಳಿಕೆ ಮಾಡೋಕೆ ಚಿಂತನೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನಷ್ಟೇ ಸ್ಪಷ್ಟ ಆಗಬೇಕು ಈ ವಿಚಾರ. ಅದು ಹೇಗೆ ಸಾಧ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಆರ್ಥಿಕ ತಜ್ಞರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಕುಮಾರಸ್ವಾಮಿ ಅವರ ನಿರ್ಧಾರದ ಮೇಲೆ ಇಲ್ಲಿ ಪ್ರಮುಖವಾಗಿ ಪರಿಣಾಮ ಬೀರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಸಾಲ ಮನ್ನಾಗೆ ಸಂಬಂಧಪಟ್ಟ ಹಾಗೆ ಹಣ ಸಾಕಾಗ್ತಿಲ್ಲ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಮೇಲೆ 1 ರೂಪಾಯಿ ಜಾಸ್ತಿ ಮಾಡಿದ್ರು ಹಿಂದೆ, ಹೆಚ್ಚು ಕಮ್ಮಿ 1 ರೂಪಾಯಿ. ಬಳಿಕ ಅನ್ನಭಾಗ್ಯದ ಅಕ್ಕಿಯನ್ನು ಕೂಡ ಕಡಿತ ಮಾಡೋ ಮಟ್ಟಿಗೆ ಮುಂದೆ ಹೋಗಿತ್ತು ಸರ್ಕಾರ ದುಡ್ಡು ಉಳಿಸಕ್ಕೆ. ಈಗ 2 ರಿಂದ 3 ರೂಪಾಯಿ ಕಡಿತದ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ. ಇದು ಹೇಗೆ ಸಾಧ್ಯ? ಏನ್ ಮಾಹಿತಿ ಸಿಗ್ತಾ ಇದೆ? ಅಮರ್ ಪ್ರಸಾದ್, ದೇಶದಲ್ಲೇ ಏನಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬಹಳಷ್ಟು ಏರಿಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಇತ್ತೀಚೆಗೆ ಏನಂತಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಬ್ರು ಏನಂದ್ರೆ ಪ್ರತಿಭಟನೆಯನ್ನ ಸದ್ಯ ಮಾಡಿದ್ರು. ಅದಕ್ಕೆ ಒಂದು ಸಹಕಾರವನ್ನ ಸಹಿತ ನೀಡಿದ್ರು. ಈಗ ಏನಂತಂದ್ರೆ ರಾಜ್ಯಕ್ಕೆ ಬರುವಂತಹ ತೆರಿಗೆ ಆಧಾರದ ಮೇಲೆ ಏನಂತ ಇರುವಂತದ್ದು, ಅದರಲ್ಲಿ ಕಡಿತ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. 1 ಲೀಟರ್ ಪೆಟ್ರೋಲ್ ಮೇಲೆ ಮತ್ತೆ 1 ಲೀಟರ್ ಡೀಸೆಲ್ ಮೇಲೆ 2 ರಿಂದ 3 ರೂಪಾಯಿ ಕಡಿತ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ನಾಳೆ ಈ ಬಗ್ಗೆ ಅಧಿಕೃತವಾಗಿ ಆದೇಶ ಹೊರಬೀಳುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಇನ್ನೇನು ಏನಂತಂದ್ರೆ ಆರ್ಥಿಕ ಇಲಾಖೆ ಮತ್ತು ಇಂಧನ ಇಲಾಖೆ ಅಧಿಕಾರಿಗಳ ಜೊತೆ ಕೆಲವೇ ಕ್ಷಣಗಳಲ್ಲಿ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ಮತ್ತೊಂದು ಸುತ್ತಿನ ಮಾತುಕತೆಯಾಗಿ ಯಾವೆಲ್ಲ ರೀತಿಯ ಅದಕ್ಕೆ ಕುಂದುಕೊರತೆಗಳಿದಾವೆ, ಅದ್ರ ಜೊತೆಗೆ ಅದಕ್ಕೆ ಸರಿದೂಗಿಸುವಂತಹ ಇಲಾಖೆ ಯಾವ್ಯಾವ್ದು ಇದರಿಂದ ಹಣವನ್ನ ಮೂಲಗಳನ್ನ ಕಂಡುಹಿಡ್ಕೊಂಡು ನೇರವಾಗಿ ಏನಂತಂದ್ರೆ ಅಂತಹ ಮೂಲಗಳನ್ನ ಹೆಚ್ಚಿಸಿಕೊಂಡು ಇಂಧನ ಇಲಾಖೆಯಿಂದ ಆದಷ್ಟು ಬೇಗ ಏನಂದ್ರೆ 2 ರಿಂದ 3 ರೂಪಾಯಿ ಕಡಿತ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಪ್ರಸಾದ್, ಥ್ಯಾಂಕ್ ಯು ಜಗದೀಶ್.